ನಾವ್ ಧಾರವಾಡದಿಂದ ಬಂದಿದ್ದೇವೆ. ಇಲ್ಲಿಗೆ ದೇವಸ್ಥಾನಕ್ಕೆ ಅಂತ ಬಂದಿದ್ದು ಅಥವಾ ಬೇರೆ ಕಡೆ ಅಂದ್ರೆ ದೇವಸ್ಥಾನಕ್ಕೆ ಅಂತಾನೆ ಬಂದಿದ್ದು. ಕಾಲಕಾಲೇಶ್ವರ ಅಂದ್ರ ಮತ್ತೆ ಗೊತ್ತಿತ್ತು ಅಥವಾ ಈ ಫಸ್ಟ್ ಟೈಮ್ ಇಲ್ಲ, ಯಾರೊಬ್ರು ಹೇಳಿದ್ರಿ ನಮ್ ಜೋಡಿ ಬಂದವರು, ಇದಂದ್ರ ಕಾಶಿಗೆ ಹೋದಷ್ಟೇ ಪುಣ್ಯ ಅಂತ ಅಂದ್ರ, ದಕ್ಷಿಣ ಕಾಶಿ ಅಂತ. ಅದಕ್ಕೆ ನೋಡೋಣ ಅಂತ ಧಾರವಾಡದಿಂದ ಬಂದಿರಿ. ದೇವಸ್ಥಾನಕ್ಕೆ ಅಂತ ಬಂದಿದ್ದೀರಾ? ಹೌದು. ದೇವಸ್ಥಾನ ನೋಡಿದ್ರೆ ಚೆನ್ನಾಗಿದೆ ರೀ. ಚೆನ್ನಾಗಿದೆ. ಸಿರ್ಸಿಯಿಂದ ಬಂದಿದ್ದೇವೆ. ದೇವಸ್ಥಾನಕ್ಕೆ ಅಂತ ಬಂದ್ರ? ಹಾ, ದೇವಸ್ಥಳಕ್ಕೆ ಅಂತ ಬಂದಿದ್ವಿ. ನಮ್ ಫ್ರೆಂಡ್ಸ್ ಎಲ್ಲ ಹೇಳಿದ್ರು ಇಲ್ಲಿ ಕಾಶಿಗೆ ಹೋದಷ್ಟೇ ಪುಣ್ಯ ಬರುತ್ತೆ ಅಂತ ಅಂದ್ರು. ಅದಕ್ಕೆ ಬಂದ್ವಿ. ತುಂಬಾ ಮೆಟ್ಲು ಹತ್ಕೊಂಡ್ ಬಂದ್ವಿ, ಬಟ್ ನಮ್ಗೆ ಏನು ಅನ್ಸಿಲ್ಲ, ಸುಸ್ತಾದಂಗ ಏನು ಅನ್ಸಿಲ್ಲ. ತುಂಬಾ ಚೆನ್ನಾಗಿದೆ ಇಲ್ಲಿ, ವಿಶೇಷವಾಗಿದೆ, ಚೆನ್ನಾಗಿದೆ. ಧಾರವಾಡದಿಂದ ಬಂದೇವ್ರಿ. ಹೌದಾ? ಏನ್ ವಿಶೇಷತೆ ಅಂತ ಇಲ್ಲಿ ಬಂದಿದ್ದು? ಕಾಲಕಾಲೇಶ್ವರನ್ ಬಗ್ಗೆ ಕೇಳಿದ್ವಿ, ನಾವು ನೋಡಿದ್ದಿಲ್ಲ. ಈಗ ಫಸ್ಟ್ ಟೈಮ್ ಅವ್ನ್ ದರ್ಶನ ಮಾಡ್ಲಿಕ್ ಬಂದಿದ್ದು. ಆಮೇಲೆ ಭಾರಿ ಜಾಗೃತಿ ಇದಾನಂತ ದೇವ್ರು. ಹಂಗ ಇಲ್ಲಿ ಏನ್ ಬೇಡ್ಕೊಂಡ್ರು ಕೆಲಸ ಎಲ್ಲಾ ನಮಗ್ ಆಗ್ತಾವಂತ. ಇಲ್ಲಿ ಬಂದ್ ಹೋದ್ರ ಅಷ್ಟು ಪರಿ ಅವ ದೇವ್ರು ಇದನ್ ಮಾಡ್ತಾನ ನಮಗ. ಹಂಗಾಗಿ ಬಂದೇವಿ. ಇವನ್ ಸಮನ ನೋಡ್ಲಿಕ್ಕೆ ಮೆಟ್ಲ ಹತ್ತಿ ಬಂದ್ವಿ. ಏನು ನಮಗ ಆಯಾಸ ಅನಿಸ್ಲಿಲ್ಲ. ಅಂದ್ರೆ ಹೇಳಿದ್ರು ನಮಗ್ ಮೆಟ್ಲವ ಹೋಗ್ಬೇಕು ಅಂತೇಳಿ. ಅಂತದೆಲ್ಲಾ ನಮಗೇನು ಆಗಿಲ್ಲ. ಅವ್ನ್ ನೋಡಿದ್ ಕೂಡ ಎಲ್ಲಾ ಆಯಾಸನು ನಮಗ್ ಹೋಗ್ಬಿಡ್ತು. ಶಿವಪ್ಪ ನೋಡಿದ್ ಒಂದೇ ಇದ್ರ ಮೇಲೆ ರೀ. ವಿಶೇಷತೆ ನಿಮಗೆ ಗೊತ್ತಿದೆ ಅಂತ ಅನ್ಕೊಂಡೆ. ಇಲ್ಲ ಅಂದ್ರೆ ಇದು ವಿಶೇಷತೆ ಅಂದ್ರ ಜಾತ್ರೆಗೊಮ್ಮೆ ಇಲ್ಲಿ ಇದನ್ನ ಇಡ್ತಾರಂತ್ರಿ, ಸುಣ್ಣದ್ದು ಹೊರಗೆ ತಾನೇ ಹಚ್ಕೊಳ್ತಾನ. ಇದು ಉದ್ಭವ ಲಿಂಗ. ಆಮೇಲೆ 1000 ವರ್ಷದ ಇತಿಹಾಸದ ಅಂತ್ರಿ ಇಲ್ಲಿ. ಆಮೇಲೆ ಅಗಸ್ತ್ಯ ಮುನಿಗಳು ಇಲ್ಲಿ ಕೂತು ತಪಸ್ ಮಾಡ್ಯಾರಂತ. ಆಮೇಲೆ ರೀ ಜಾತ್ರೆಗೊಮ್ಮೆ ಇಲ್ಲಿ ದೇವ್ರು ರಾತ್ರಿ ಬಂದು ಸುಣ್ಣ ಇಟ್ಟು ಹೋಗ್ತಾರಂತ. ಮುಂಜಾನೆ ಏನಾದ್ರಾಗ ತಾನೇ ಹಚ್ಕೊಂಡಿರ್ತಾನೆ ಎಲ್ಲಾನು. ಅಂದ್ರ ಸುಣ್ಣ ಎಲ್ಲಾ ಹಚ್ಕೊಂಡಿರ್ತಾನ ದೇವ್ರ. ಹಾ, ಹನ್ನೊಂದು ಬಸವಣ್ಣ ಆ ಕಡೆ ಇನ್ನೊಂದು ಬೆಟ್ಟ ಇದೆ, ಅಲ್ಲಿಂದ ಇಲ್ಲಿ ಜಿಗದು ಬಂದ್ ನಿಂತ ಮೇಲೆ ಅವ್ನು ಆಂಜನೇಯ ಇಲ್ರಿ, ಬಸವಣ್ಣನೇ. ಅಲ್ಲಿ ನಂದಿ ಇದಾನೆ. ನಂದಿ ಅಲ್ಲಿ ಜಿಗದ ಇಲ್ಲಿ ಬಂದಾನಂತ. ಬಂದು ಇಲ್ಲಿ ಅವನಿಗೆ ಏನು 2 ಕಿವಿ ಇಲ್ಲ, ತಂತಾನೆ ಅದು ಉದ್ಭವ ಆಗ್ತಾ ಇದೆ. ಈಗ ಪ್ರತಿ ವರ್ಷ ಅದು ಇರೋದ್ರಿಂದ ಸೈಜ್ ಬೆಳಿತಾ ಇದೆ. ಈಗ ನೀವು ಅದನ್ನ ನೋಡ್ಬಹುದು ಕಣ್ಣಾರೆ. ಅಲ್ಲಿ ಐತ್ರಿ. ಹೇಗೆ ಸೂರ್ಯ ಚಂದ್ರರು ಇರೋ ತನಕನು ಶಿವನ್ ಇರ್ತದಂತ. ಅಲ್ಲೊಂದ್ ಪ್ರಮಾಣನೂ ಅದರಿ. ಅಲ್ಲಿ ಸೂರ್ಯ, ಚಂದ್ರ, ನಂದಿ, ಈಶ್ವರ ಎಲ್ಲಾರು ಇದ್ದಾರಲ್ಲಿ. ಅದಕ್ಕ ಹೌದು. ನಮ್ಗೆಲ್ಲ ನಾವು ಧಾರವಾಡ ಅಪಾರ್ಟ್ಮೆಂಟ್ ವಿಶೇಷವಾಗಿ ಕಾಲಕಾಲೇಶ್ವರ ದೇವಸ್ಥಾನವನ್ನು ದರ್ಶನ ಮಾಡಲಿಕ್ಕಾಗಿ ಅಲ್ಲಿ ಧಾರವಾಡದಿಂದ ಬಂದಿದ್ದೀವಿ. ಎಲ್ಲರೂ ಬಂದಿದ್ದೀವಿ. ಗಜೇಂದ್ರಗಡ. ಶಾಂತಿ ಉಂಟಾಗಿದೆ, ಪಾಸಿಟಿವ್ ಫೀಲ್ ಆಗ್ತದೆ. ಇನ್ನೊಂದು ಬಾಳೆ ನೋಡಿ ನಾವು ವಿಡಿಯೋ ಮಾಡ್ತೀವಿ. ಸ್ವಲ್ಪ ತಗೊಂಡ್ ಕೊಡ್ರಿ. ನೀವು ಏನ್ ಮಾಡಲ್ಲ ಬಲ ನಿಮಗೆ ನಿರ್ಮಲ ಭಾಷಿತ ಶೋಭಿತಲಿಂಗ ಜನ್ಮಜ ದುಃಖ ವಿನಾಶಕಲಿಂಗ ತತ್ಪ್ರಣಮಾಮಿ ಸದಾ ಶಿವಲಿಂಗಂ ದೇವಮುನಿ ಪ್ರವರಾಶಿತಲಿಂಗಂ ಕಾಮದಹನ ಕರುಣಾಕರಲಿಂಗಂ ರಾವಣಧರ್ಮ ವಿನಾಶಕಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ ಸರ್ವಸುಗಂಧ ಸುಲೇಪಿತಲಿಂಗಂ ಭೂಮಿ ವಿವರ್ಧನ ಕಾರಣಲಿಂಗಂ ಸಿದ್ಧಸುರಾಸುರವಂದಿತಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ ಕನಕಮಹಾಮಣಿಭೂಷಿತಲಿಂಗಂ ಪಣಿಪನಿವೇಶಿತ ಶೋಭಿತಲಿಂಗಂ ದಶಸುಯಜ್ಞ ವಿನಾಶಕಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ ಶ್ರೀ ಗಜೇಂದ್ರಗಡ ತಾಲೂಕಿನಲ್ಲಿ ಬರ್ತಕ್ಕಂತ ಒಂದು ದೇವಸ್ಥಾನ. ಗುಡೂರು ರಸ್ತೆ ಮುಖಾಂತರ ಹೋಗಿದ್ರೆ 4 ಕಿಲೋಮೀಟರ್ ಅಂತರದಲ್ಲಿ ಈ ದೇವಸ್ಥಾನ ಇದೆ. ಇದಕ್ಕೆ ಕಾಲಕಾಲೇಶ್ವರ ದೇವಸ್ಥಾನ ಅಂತ ಪ್ರಸಿದ್ಧಿಯಾದಂತ ದೇವಸ್ಥಾನ. 1000 ವರ್ಷಗಳ ಇತಿಹಾಸ ಇರತಕ್ಕಂತ ದೇವಸ್ಥಾನ ಇದು. ದಕ್ಷಿಣ ಕಾಶಿಗೆ ಹೋದಷ್ಟೇ ನಿಮಗೆ ವಿಶೇಷವಾದಂತ
ಆಶೀರ್ವಾದ ಸಿಗ್ತಕ್ಕಂಥ ದೇವಸ್ಥಾನ ಇದಾಗಿದೆ. ಹಾಗಾಗಿ ವಿಶೇಷವಾಗಿ ಇವತ್ತು ಧಾರವಾಡದಿಂದ ಬಂದಂತ ಮಹಿಳೆಯರು ದೇವಸ್ಥಾನ ನೋಡ್ಲಿಕ್ಕೆ ಅಂತ ಬಂದಿದ್ದಾರೆ. ಅದರಲ್ಲಿ ಇವಾಗ ದರ್ಶನ ಮಾಡ್ಕೊಂಡು ಹೊರಗಡೆ ಬಂದು ಈ ಅಂತರಗಂಗೆ ಅಂತಂದು ಇದ್ರದ ಹೆಸರು ಅಂತರಗಂಗೆ. ಯಾವಾಗಲೂ ಈ 12 ತಿಂಗಳು ಕೂಡ ಈ ನೀರು ಬರ್ತಾನೆ ಇರ್ತೈತಿ. ಇನ್ನು ಮಳೆಗಾಲದಾಗ ಇನ್ನೂ ಜಾಸ್ತಿ ಆಗ್ತಕ್ಕಂತ ನೀರು ಬಹಳ ವಿಶೇಷವಾದಂತ ಇದು ಪ್ರಸಾದ. ಈ ಪ್ರಸಾದನ ಹುಡ್ಕೊಂಡ್ ಬಂದ್ ತಗೊಂಡ್ ಹೋಗ್ತಾರ. ಅಷ್ಟೇ ತಂಪಾಗ ನಿಮಗ ದಣಿವನ್ನ ಆರಿಸ್ತಕ್ಕಂತ ಇದು ತೀರ್ಥ ಅಂತಲೇ ಹೇಳ್ಬೋದು.